ಮತ್ತು ಏನು ಸಮಾಚಾರ ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ವಿಡಿಯೋದಲ್ಲಿ ಏನಂದರೆ ಕಾಂತಾರ ಮೂವಿ ರಿಲೀಸ್ ಆಯಿತು, ನಿನ್ನೆ ಹೋಗೋಣ ಅಂದ್ಬಿಟ್ಟು ಹೌಸ್ಫುಲ್ ಆಗಿತ್ತು. ಸೊ ಟಿಕೆಟ್ ಸಿಗಲಿಲ್ಲ. ಸೊ ಇವತ್ತು ಹೋಗೋಣ ಅಂದ್ಬಿಟ್ಟು 10 ಗಂಟೆಗೆ ರೆಡಿ ಆಗಿದ್ದೀವಿ. ಸೊ ನಮ್ಮ ಜೊತೆ ಅವರೇ ವಿಜಯ್ ಅಣ್ಣ ಮತ್ತು ಚಾಂದ್ ಪಾಷಾ ಆ್ಯಂಡ್ ಮಲ್ಲಿ. ಸೊ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಇದ್ವಿ. ಸೊ ಹೋಗ್ತಾ ದಾರಿಯಲ್ಲಿ ನಿಮಗೆ ಅಪ್ಡೇಟ್ ಕೊಡ್ತೀವಿ. ಆ್ಯಂಡ್ ಮೂವಿ ನೋಡ್ಕೊಂಬಂದ್ಬಿಟ್ಟು ಹೆಂಗಿದೆ ಮೂವಿ ಅಂದ್ಬಿಟ್ಟು ನಮಗಂತೂ ಹೆವಿ ಎಕ್ಸೈಟ್ಮೆಂಟ್ ಇದೆ ಮೂವಿ ಯಾವ ಥರ ಇದೆ ಅಂತ. ಸೊ ಹೋಗಿ ಮೂವಿ ನೋಡಿದ್ರೇ ಗೊತ್ತಾಗುತ್ತೆ. ಸೊ ನೀವು ಕೂಡ ಯಾರಾದರೂ ಮೂವಿ ನೋಡಿಲ್ಲ ಅಂದ್ಬಿಟ್ಟು ಹೋಗಿ ನೋಡ್ಕೊಂಬನ್ನಿ ಗೈಸ್. ಇನ್ನೇ ನಾವು ಯಲಹಂಕ ನಿಯರ್ ಬೈ ಇದ್ದೀವಿ. ಸೊ ಇಲ್ಲಿಂದ ಇನ್ನೊಂದು 10 ನಿಮಿಷದಾಗೆ ಹೋಗ್ಬಿಟ್ಟು ಮೂವಿ ಸ್ಟಾರ್ಟ್ ಆಗುತ್ತೆ. ಸೊ ಶೋ ಸ್ಟಾರ್ಟ್ ಆದಮೇಲೆ ಸೊ ಮೂವಿ ನೋಡ್ಕೊಂಬಿಟ್ಟು ನಾವು ಆಚೆ ಬಂದುಬಿಟ್ಟು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ, ಸರಿನಾ? ಸೊ ಇವಾಗ ಒಳ್ಳೆ ಎಕ್ಸೈಟ್ಮೆಂಟ್ ಇದೆ. ನಾವಂತೂ ಹೋಗ್ತಿದ್ದೀವಿ, ಬರೀ ಅದೇ ಟಾಕಿಂಗು. ಸೊ ಕಾಂತಾರ ಬಗ್ಗೆನೇ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗೈಸ್, ಥಿಯೇಟ್ರ್ ಹತ್ರ ಹೋಗ್ಬಿಟ್ಟು ಮೂವಿ ನೋಡ್ಕೊಂಡ್ಬಿಟ್ಟು ಅಪ್ಡೇಟ್ ಕೊಡ್ತೀನಿ ಗೈಸ್. ಸೊ ಇವಾಗ ನಾವು ಯಲಹಂಕ ಪ್ರಕಾಶ್ ಥಿಯೇಟ್ರ್ ಹತ್ರ ಬಂದುಬಿಟ್ಟಿದ್ದೀವಿ. ಸೊ ನಾವು ಆಲ್ರೆಡಿ ಟಿಕೆಟ್ ಬುಕ್ ಮಾಡಿದ್ವಿ. ಸೊ ಇವಾಗ ನೋಡಿದ್ರೆ ಕ್ರೌಡ್ ಮಾತ್ರ ಮಸ್ತ್ ಸಖತ್ತಾಗಿದೆ ಗೈಸ್. ಇಲ್ಲಿ ಮಾತ್ರ ಇನ್ನೂ ಮೂವಿ ಶೋ ಸ್ಟಾರ್ಟ್ ಆಗೋದಿದೆ, ಇನ್ನೊಂದು 10 ಮಿನಿಟ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಕ್ರೌಡ್ ಮಾತ್ರ ಸಖತ್ತಾಗಿದೆ. ಸೊ ಇವಾಗ ಮೂವಿ ನೋಡ್ಕೊಂಡು ಬಂದುಬಿಟ್ಟು ಸೊ ಆಚೆ ಬಂದಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಸೊ ಬನ್ನಿ ಗೈಸ್. ಗೈಸ್ ಇವಾಗ ತಾನೇ ಮೂವಿ ನೋಡ್ಕೊಂಡ್ಬಿಟ್ಟು ಆಚೆ ಬಂದುಬಿಟ್ವಿ. ಸೊ ಮೂವಿ ನೋಡಿಬಿಟ್ಟು ಸೈಕಾಗೋಗಿದೆ ಗೈಸ್. ತಲೆ ಮಾತ್ರ ಆ್ಯಕ್ಟಿಂಗು ಬಾಬಾ ನೆಕ್ಸ್ಟ್ ಲೆವೆಲು ಗೈಸ್. VFX ಏನು ಹೇಳೋಣ ಅಂತಾನೆ ಗೊತ್ತು. ಹಾಗೆ ಸೊ ಏನಂದರೆ ಜಸ್ಟ್ ಕಾಂತಾರ ಮೂವಿ ನೋಡ್ಕೊಂಬಂದ್ವಿ. ಸೊ ಅಲ್ಲಿ ನೋಡ್ಕೊಂಬಂದ್ಬಿಟ್ಟು ಮೂವಿ ನೋಡಿ ಸುಧಾರಿಸ್ಕೊಳ್ಳೋಕ್ಕೆ ನಮ್ಗೆ 10-15 ನಿಮಿಷ ಟೈಮ್ ಆಯಿತು. ಸೊ ಅದಕ್ಕೆ ಬಂದುಬಿಟ್ಟು ಇಲ್ಲಿ ಕುತ್ಕೊಂಡ್ಬಿಟ್ಟು ಸೊ ಒಂದು 5 ನಿಮಿಷ ಕುತ್ಕೊಂಡು ಸುಧಾರಿಸ್ಕೊಳ್ತೀವಿ. ಮೂವಿ ಬಗ್ಗೆ ಹೇಳಬೇಕಾದ್ರೆ ಹೋಗಿ ಥಿಯೇಟ್ರಿಗೆ ನೋಡಿ. ಸೊ ಏನಂದರೆ ಕ್ಯಾರೆಕ್ಟ್ರು ಮತ್ತು ಆ್ಯಕ್ಟಿಂಗು, ಅದು ವಿಡಿಯೋ ಕ್ವಾಲಿಟಿ ಆ್ಯಂಡ್ ಹುಲಿ ಇದೆ ಆ ಹುಲಿ ಮತ್ತು ಮಸ್ತಾಗಿದೆ. ರಿವ್ಯೂ ಎಲ್ಲ ಮಾಡಬಾರ್ದು, ಎಲ್ಲರೂ ಹೋಗ್ಬಿಟ್ಟು ಥಿಯೇಟ್ರಿಗೆ ನೋಡಿ. ಸೊ ಥಿಯೇಟ್ರ್ ಎಲ್ಲ ನೋಡೋಕೆ ಹೋಗ್ಬಿಟ್ಟು ಆದಷ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತೀವಿ. ಮಸ್ತಾಗಿದೆ, ಹಾಕೊಳ್ಳಿ. ಚೆನ್ನಾಗಿತ್ತು. ಅವ್ರ ಆ್ಯಕ್ಟಿಂಗ್ ಎಲ್ಲ ಇಷ್ಟ ಆಯಿತು. ರಿಷಬ್ ಶೆಟ್ಟಿ ಅವರು ಮೊದಲಿಂದನೇ ಗೊತ್ತಿತ್ತು ಅವ್ರ ಆ್ಯಕ್ಟಿಂಗ್ ಯಾವ ಥರ ಇರುತ್ತೆ ಅಂತ. ಕಾಂತಾರದಲ್ಲಿ ನಾವು ಆಲ್ರೆಡಿ ನೋಡಿದ್ದೀವಿ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಆ ಡೆಲಿವರಿನೂ ಕೂಡ ಅಷ್ಟೇ ಚೆನ್ನಾಗಿನೇ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ಮತ್ತು VFX ಹುಲಿ ವೇಷ, ಒಂದು ದೈವದ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ಅಷ್ಟೇ, ಎಲ್ಲರೂ ಥಿಯೇಟ್ರಿಗೆ ಹೋಗಿ ಕನ್ನಡ ನೋಡಿ.